ಪುರೋಹಿತರಿಗೂ ಸಿಟ್ಟು, ಶಿಷ್ಯಂಗೂ ಸಿಟ್ಟು. ಆದರೆ ನನಗೆ ಇವತ್ತಿಗೂ ಅದು ಮಿರಾಕಲ್ ಅನಿಸೋದು, ಅವರೊಳಗೆ ಒಂದು ಅನ್ಯೋನ್ಯ ಸಂಬಂಧ. ಮತ್ತಿಬ್ಬರೂ ಸೇರದೆ ಧಾರ್ಮಿಕವಾದ ಚರ್ಚೆಗಳು, ವಿಮರ್ಶೆಗಳು, ಮಂತ್ರದ ಕುರಿತು, ಸಾಮವೇದ ಕುರಿತು, ಸಾಮವೇದದಲ್ಲಿ ಬರುವ ಸಂಗೀತದ ವಿಷಯದ ಕುರಿತು ಎಲ್ಲ ಚರ್ಚೆ. ಆದರೆ ನಮ್ಮ ಮನೆಯಲ್ಲಿ ಊಟದ ಪಂಕ್ತಿ ಹೇಗಿರ್ತಿತ್ತು ಅಂದರೆ, ಫಸ್ಟು ನನ್ನ ತಂದೆಯವರು, ಅವ್ರ ಕೆಳಗೆ ಎರಡನೇ ಪುರೋಹಿತರು, ಅವ್ರ ಕೆಳಗೆ ನಾವು ಗಂಡು ಮಕ್ಕಳು, ಹೀಗೆ ಬಂದು ಆ ಪಂಕ್ತಿ ತುದಿಗೆ ರಾಣಿಬೆನ್ನೂರಿನ ಅಜೀತ್ ಸಾಹೇಬ್ ಇರ್ತಿತ್ತ. ಅದಾದಮೇಲೆ ಅಲ್ಲಿ ಹೆಣ್ಮಕ್ಳ ಪಂಕ್ತಿ ಶುರುವಾಗಿ ಹಿಂಗೆ ಹೋಗಿ ಹೆಂಗಸರ ಪಂಕ್ತಿ ಅಲ್ಲಿ ಮುಗಿತಿತ್ತು. ಹೀಗೆ ಯುವ ಆಕಾರದಲ್ಲಿ ಆ ಪಂಕ್ತಿ ಇರ್ತಾಯಿತ್ತು. ಅವನೊಂದು 3-4 ವರ್ಷದ ಮೇಲೆ ಅವನನ್ನು ಸಾಕಿದ್ದಾರೆ. ಯಾಕೆಂದರೆ ನಮ್ಮ ಮನೇಲಿ ಅವ ಒಂದು 3 ಹಾರ್ಮೋನಿಯಂ ಸ್ವಂತ ಮಾಡಿದ್ದಾನೆ. ಆ ಕಾಲದಲ್ಲಿ ಭಾರ್ಗವ ಮ್ಯೂಸಿಕಲ್ ಮುಂಬೈದವರು ಕೆಟ್ಲಾಗ್ ನಮ್ಮ ತಂದೆಯವ್ರಿಗೆ ಕಳಿಸ್ತಿದ್ರು. ಅವರು ಕೆಟ್ಲಾಗ್ ಅವರಲ್ಲಿ ಹಾರ್ಮೋನಿಯಮ್ಮು, ಇನ್ಸ್ಟ್ರೂಮೆಂಟ್ ಸ್ಪೇರ್ಸ್ ಕೆಟ್ಲಾಗನ್ನು ಕಳಿಸ್ತಾಯಿದ್ರು. ಅಜೀತ್ ಸಾಹೇಬ್ ಮುಸ್ಲಿಮ್, ಮೊನ್ನ ಕ್ರಿಶ್ಚಿಯನ್ನು. ಅದು ಯಾವ ಋಣವ, ಯಾವ ಜನ್ಮದ ಏನೋ ಒಂದು ಮೊನ್ನಂದು. ಅವನು ಸಾಧಾರಣ 25-27 ವರ್ಷ ನಮ್ಮಲ್ಲೇ ಇದ್ದಾನೆ ಮೊನ್ನ. ಈ ಋಣ ಅಂತ ಬಂದಾಗ ಇದು ಯಾವುದು, ಈ ಗಡಿಗಳು ಯಾವುದೂ ನಿಲ್ಲುವುದಿಲ್ಲ. ಈ ಜಾತಿ ಧರ್ಮ ಅಥವಾ ಇದು ಅದು ಯಾವುದೂ ನಿಲ್ಲ. ಅದ್ರ ಆಚೆ ಮತ್ತು ವಿಸ್ತಾರಗೊಂಡದ್ದು ಬೇರೆ ಏನೋ ಇದೆ. ಅದೆಲ್ಲ ಕೆಲಸ ಮಾಡಿದೆ ಇಲ್ಲಿ. ಈ ನನ್ನ ಅಪ್ಪನ ಈ ಜೀವನದುದ್ದಕ್ಕೂ ಅದೆಲ್ಲವೂ ಕೆಲಸ ಮಾಡಿದೆ. ತಂದೆಯವ್ರ ಬಗ್ಗೆ ಬೇರೆಯ ಒಂದು ಸಾಮಾಜಿಕವಾದಂಥ ಒಂದು ಮುಖಗಳು. ನಾನು ಆವಾಗ ಹೇಳಿದ್ನಲ್ಲ, ಸಂಗೀತದ ವ್ಯಕ್ತಿತ್ವ ನಾವು ರೂಢಿ ಮಾಡ್ಕೊಳ್ಳೋದು ಅಂಥೇಳಿ. ತಂದೆಯವ್ರಿಗೆ ಆ ಗುಣ ಇತ್ತು. ಅವರಿಗೆ ಪ್ರಾದೇಶಿಕತೆ ಅಲ್ಲೇ ಲಿಮಿಟ್ ಆಗೋದು, ಅಥವಾ ಜಾತಿಗೆ ಲಿಮಿಟ್ ಆಗೋದು, ಅದೆಲ್ಲ ಎಷ್ಟು ಬೇಕು, ಎಲ್ಲಿ ಬೇಕೋ ಅಷ್ಟೇ, ಅದಕ್ಕೂ ಹೆಚ್ಚಿಗೆ ಇಲ್ಲ. ಹಾಗಾಗಿ ಸಂಪ್ರದಾಯಸ್ಥರೇ ಭಾಳ. ಅವರು ಶನಿ ಪ್ರದೋಷ ಮಾಡ್ತಾಯಿದ್ರು, ಸಂಕಷ್ಟ ಚೌತಿ ಮಾಡ್ತಾಯಿದ್ರು. ಪ್ರತಿ ಸಂಕಷ್ಟಿಗೆ ಪೂಜೆ, ಭಟ್ರು ಬಂದೇ ಪೂಜೆ ಆಗಬೇಕು, ಶನಿ ಪ್ರದೋಷಕ್ಕೆ ಲಿಂಗ ಮಾಡಿ ಪೂಜೆ ಮಾಡಬೇಕು, ಅದೆಲ್ಲ ಇತ್ತು. ಅದೆಲ್ಲ ಹೇಗಾಗಬೇಕೋ ಅಲ್ಲೂ ಹಾಗೆ, ಅಷ್ಟೇ ಸ್ಟ್ರಿಕ್ಟಾಗಿ ಅದೆಲ್ಲವೂ ಇತ್ತು. ನಾವು ನೋಡಿದ ಪುರೋಹಿತರು ನಮ್ಮ ವಿಶ್ವೇಶ್ವರ ಭಟ್ರು ಅಂತ, ನಮ್ಮ ಈಗಿನ ಪುರೋಹಿತರ ಗುರುಗಳು, ಈಗಿನ ಸುಬ್ರಹ್ಮಣ್ಯ ಭಟ್ರ ಪುರೋಹಿತರ ಗುರುಗಳು. ತುಂಬ ಸಿಟ್ಟು ಅವರಿಗೂ ಸಿಟ್ಟು, ನಮ್ಮ ತಂದೆಯವರಿಗೂ ಸಿಟ್ಟು, ಪುರೋಹಿತರಿಗೂ ಸಿಟ್ಟು, ಶಿಷ್ಯಂಗೂ ಸಿಟ್ಟು. ಆದರೆ ನನಗೆ ಇವತ್ತಿಗೂ ಅದು ಮಿರಾಕಲ್ ಅನಿಸೋದು, ಅವರೊಳಗೆ ಒಂದು ಅನ್ಯೋನ್ಯ ಸಂಬಂಧ. ಮತ್ತಿಬ್ಬರೂ ಸೇರದೆ ಧಾರ್ಮಿಕವಾದ ಚರ್ಚೆಗಳು, ವಿಮರ್ಶೆಗಳು, ಮಂತ್ರದ ಕುರಿತು, ಸಾಮವೇದ ಕುರಿತು, ಸಾಮವೇದದಲ್ಲಿ ಬರುವ ಸಂಗೀತದ ವಿಷಯದ ಕುರಿತು ಎಲ್ಲ ಚರ್ಚೆ. ಅವ್ರಿಗೆ ಎಷ್ಟು ಅಪ್ಪಟ ಅಂದರೆ, ಒಂದು ಸರಿ ನನ್ನ ತಂದೆಯವರೇ ಕೇಳಿದ್ರು, ನೀವು ಎಷ್ಟು ಅಂತ ದಕ್ಷಿಣೆ ಹೇಳುವುದಿಲ್ಲ ನಮಗೆ, ನಾವು ಎಷ್ಟು ಅಂತ ಕೊಡೋದು, ನೀವು ಹೋದಲ್ಲೆಲ್ಲ ಹ್ಯಾಂಗೆ ಮಾಡ್ತೀರಿ, ನೀವು ಹೇಗೆ ನೀವು ಯಾರಿಗೂ ಹೇಳುವುದಿಲ್ಲಲ್ಲ, ಎಷ್ಟು ಕಡಿಮೆ ಕೊಟ್ಟರೆ ಹೇಳುವುದಿಲ್ಲ, ಹೆಚ್ಚಿಗೆ ಕೊಟ್ಟರೆ ಅವರ ಹೆಸರಲ್ಲಿ ನಾನು ಅವರ ನಕ್ಷತ್ರ ಇದರಲ್ಲಿ ಅಮ್ಮನವರಿಗೆ ಸಬ್ಸಿಡಿಗೆ ಓದ್ಬಿಡ್ತೇನೆ ಅದರಲ್ಲಿ ಅಂತಂದರು. ನೋಡಿ ಎಂಥ ಆದರ್ಶ ಅವು. ಅಂದರೆ ಅಂಥ ಕೊಂಡಿಗಳು ಆ ಸಂಬಂಧವನ್ನು ಗಟ್ಟಿಗೊಳಿಸಿದೆ ಅಂತ ನನ್ನ ಲೆಕ್ಕ. ಅಂಥ ಸಂಬಂಧಗಳು. ಆಮೇಲೆ ಈಗ ನಾವು ಕರಿಕಾನ್ ಪರಮೇಶ್ವರಿ ಇದಕ್ಕೆ ಹೋದರೆ, ಅಥವಾ ಅವರ ಆಚಾರ ವಿಚಾರ ಮಡಿಮೈಲಿಗೆ ತುಂಬ, ವಿಶ್ವೇಶ್ವರ ಭಟ್ರಿಗೆ ತುಂಬ. ಆದರೆ ನಮ್ಮ ಮನೆಯಲ್ಲಿ ಊಟದ ಪಂಕ್ತಿ ಹೇಗಿರ್ತಿತ್ತು ಅಂದರೆ, ಫಸ್ಟು ನನ್ನ ತಂದೆಯವರು, ಅವ್ರ ಕೆಳಗೆ ಎರಡನೇ ಪುರೋಹಿತರು, ಅವ್ರ ಕೆಳಗೆ ನಾವು ಗಂಡು ಮಕ್ಕಳು, ಹೀಗೆ ಬಂದು ಆ ಪಂಕ್ತಿ ತುದಿಗೆ ರಾಣಿಬೆನ್ನೂರಿನ ಅಜೀತ್ ಸಾಹೇಬ್ ಇರ್ತಿತ್ತ ಅಲ್ಲಿ. ಅದಾದಮೇಲೆ ಅಲ್ಲಿ ಹೆಣ್ಮಕ್ಳ ಪಂಕ್ತಿ ಶುರುವಾಗಿ ಹಿಂಗೆ ಹೋಗಿ ಹೆಂಗಸರ ಪಂಕ್ತಿ ಅಲ್ಲಿ ಮುಗಿತಿತ್ತು. ಹೀಗೆ ಯುವ ಆಕಾರದಲ್ಲಿ ಆ ಪಂಕ್ತಿ ಇರ್ತಾಯಿತ್ತು. ನಮ್ಮ ವಿಶೇಷ ಬಿಟ್ಟರೆ ಯಾವುದೂ ಇಲ್ಲ. ಅಗ್ರಿ ಖುಷಿಯಿಂದ ಅವರು ಊಟ ಮಾಡುವಾಗ ಮಾತಾಡ್ತಾ ಇರಲಿಲ್ಲ, ಬಟ್ ಅದು ಯಾವುದೋ ಅವರು ತಾರಿಸ್ಕೊಳ್ತಾ ಇರಲಿಲ್ಲ. ಅದು ಏನೋ ಗೊತ್ತಿಲ್ಲ. ಎಷ್ಟೋ ನಮ್ಮನೆ ಬರುವ ಎಷ್ಟೋ ಜನ ಆ ಪಂಕ್ತಿಲಿ, ಅಲ್ಲಿ ಜಾತಿಯ ವ್ಯವಸ್ಥೆ ಯಾವುದೂ ಇರಲಿಲ್ಲ. ಆ ಪಂಕ್ತಿಲಿ ಹೀಗೆ ಹೋಗಿ ಹೀಗೆ ಹೋಗ್ತಿತ್ತು. ಅಲ್ಲಿ ನಮ್ಮ ಮನೆಯಲ್ಲಿ
ಒಂದು ಅದ್ಭುತ ಕಲಾವಿದನೇ ಅವ. ಮೋಹನ ಚಿತ್ರಿಗಿ ಅಂತಿದ್ದ. ನಮ್ಮ ತಂದೆಯವರು ಅವನೊಂದು 3-4 ವರ್ಷದ ಮೇಲೆ ಅವನನ್ನು ಸಾಕಿದ್ದಾರೆ ಅಂದರೆ ಮನೇಲಿ ಇಟ್ಕೊಂಡಿದ್ದಾರೆ. ಅವನೇನು ಪುಕ್ಸಟ್ಟೆ ಊಟ ಮಾಡಿಲ್ಲ ನಮ್ಮಲ್ಲಿ. ಯಾಕೆಂದರೆ ನಮ್ಮ ಮನೇಲಿ ಅವ ಒಂದು 3 ಹಾರ್ಮೋನಿಯಂ ಸ್ವಂತ ಮಾಡಿದ್ದಾನೆ. ಓಹ್, ಎಷ್ಟು ಅದು ಇದಂದರೆ ಆ ಕಾಲದಲ್ಲಿ ಭಾರ್ಗವ ಮ್ಯೂಸಿಕಲ್ಸ್ ಮುಂಬೈದವರು ಕೆಟ್ಲಾಗ್ ನಮ್ಮ ತಂದೆಯವ್ರಿಗೆ ಕಳಿಸ್ತಿದ್ರು. ಅವರು ಕೆಟ್ಲಾಗ್ ಅವರಲ್ಲಿ ಹಾರ್ಮೋನಿಯಮ್ಮು ಇನ್ಸ್ಟ್ರೂಮೆಂಟ್ ಸ್ಪೇರ್ಸ್ ಕೆಟ್ಲಾಗನ್ನು ಕಳಿಸ್ತಾಯಿದ್ರು. ಸೊ ಇವರು ಎಂತ ಮಾಡ್ತಿದ್ರು, ನಮ್ಮ ತಂದೆಯವರು ಮೋಹನ ಅಲ್ಲಿಂದ ಆ ಸಾಮಾನೆಲ್ಲ ತರಿಸೋರು. ರೀಡ್ಸು, ಅದಕ್ಕೆ ಹಾರ್ಮೋನಿಯಂ ಬೇಕಾಗೋ ಸಾಮಾನು ಸ್ವಂತ 3 ಹಾರ್ಮೋನಿಯಂ ಅಲ್ಲೇ ರೆಡಿ ಮಾಡಿದ್ದಾರೆ ಮೋಹನ್ ಚಿತ್ರಿಗೆ ಅಂತವರು. ಮತ್ತು ಅದ್ಭುತ ಟ್ಯೂನಿಂಗು, ಸ್ವರ ಶ್ರುತಿಯ ಕಲ್ಪನೆ ಅದ್ಭುತ. ಅವರು ನಮ್ಮ ಮನೇಲಿ ಅವ್ರ ಮನೆ ಹಾಗೆ ಬಿಂದಾಸ್ ಆಗಿದ್ದರು. ಆಮೇಲೆ ಒಬ್ಬರು ನಾರಾಯಣ ಹೆಗಡೆ ಕುಳಿ ಮನೆ ಅಂತ ಜೇನು ಸಾಕುವ ಜೇನು ಸೊಸೈಟಿ ಡಿಪಾರ್ಟ್ಮೆಂಟ್ ಅಲ್ಲಿಂದ ಬಂದವರು. ತಂದೆ ಹಳೆ ಫ್ರೆಂಡ್ ಅಂತೆ, ನಮ್ಮಲ್ಲೇ ಇದ್ದರು ಅವರು. ನಮಗೆ ಈ 9 ಮಕ್ಕಳಿಗೆ, ಹಾಗಾಗಿ ನಮಗೆ ಯಾರು ಹೆಚ್ಚು ಅಂತ ಆಗಲೇ ಇಲ್ಲ. ನಮಗೆ ರೂಢಿನೇ ಹಾಗಾಯಿತು. ಯಾರು ಬಂದರೂ ಅವ್ರು ನಮ್ಮವರೇ, ನಮ್ಮ ಮನೆಯವರೇ, ಹೀಗೆ ರೂಢಿನೇ ಹಾಗಾಯಿತು. ಎಷ್ಟೋ ಶಾಲೆ ಹೋಗೋ ಮಕ್ಕಳು ಮಧ್ಯಾಹ್ನ ಬಂದು ಹೋಗೋರು ಅಥವಾ ವಸ್ತಿನೇ ಉಳಿಯೋರು ಎಷ್ಟೋ ಜನ. ಇಲ್ಲಿ ಯಾವುದೋ ಆ ವ್ಯವಸ್ಥೆಗೆ ಜೋತು ಬೀಳಲಿಲ್ಲ. ನಮ್ಮ ತಂದೆಯವರು ಅದನ್ನೇ ಇಲ್ಲ. ಧಾರ್ಮಿಕವಾದ ಮಡಿಮೈಲಿಗೆ ಕಾರ್ಯಕ್ರಮ, ಮಡಿಮೈಲಿಗೆ ಅದು ಮನೆಯವರೊಟ್ಟಿಗೂ ಮಡಿಮೈಲಿಗೆಯೇ. ಅದರ ವಿಸ್ತಾರಗೊಳ್ಳುವಾಗ ಅಲ್ಲಿ ಯಾವುದೂ ಬಂಧನ ಹೇಕೊಳ್ಳಿಲ್ಲ. ಆ ಥರ ಹೀಗೆ ಅಷ್ಟು ವಿಶಾಲವಾಗಿ ನಮ್ಮನ್ನು ಬೆಳೆಸಿದ್ದು ಅದೇ ಪಂಕ್ತಿಲೇ ಕೂರಿಸೇ ಬೆಳೆಸಿದ್ದಾರೆ ನಮ್ಮನ್ನು. ಹಾಗಾಗಿ ನಮಗೂ ವಿಶೇಷ ಅನಿಸೋದಿಲ್ಲ. ಹಾಗೆ ನಿಮ್ಮಲ್ಲಿ ಮೊನ್ನ ಇದ್ನಲ್ವ? ಹೌದು. ಅಜೀಜ್ ಸಾಹಿಬ್ ಮುಸ್ಲಿಮ್, ಮೊನ್ನ ಕ್ರಿಶ್ಚಿಯನ್ನು. ಅದು ಯಾವ ಋಣವ, ಯಾವ ಜನ್ಮದ ಏನು ಒಂದು ಮೊನ್ನಂದು. ಅವನು ಸಾಧಾರಣ 25-27 ವರ್ಷ ನಮ್ಮಲ್ಲೇ ಇದ್ದಾನೆ ಮೊನ್ನ. ಏನಿಲ್ಲ, ಅವನ ಕೆಲಸ ತೋಟದ ಕಡೆ ನೋಡ್ಕೊಳ್ಳೋದು, ಕೆಲಸ ಮಾಡೋದು, ಅಥವಾ ಯಾರು ನಾವು ಎಕ್ಸ್ಟ್ರಾ ಕೃಷಿ ಕಾರ್ಮಿಕರು ಬಂದರೆ ಅವರಿಗೆ ಮೊನ್ನ ಗೈಡ್ ಮಾಡೋದು, ಕೆಲಸ ಹೇಳೋದೆಲ್ಲ ಮೊನ್ನ. ದೊಡ್ಡ ಹೊಡ್ತದ ನಮ್ಮ ತಂದೆಯವರು ಹೇಳ್ತಿದ್ರು, ಆದರೆ ಮಾಡಿಸೋದೆಲ್ಲ ಅವನೇ ಮೊನ್ನ. ಒಂದು 25-27 ವರ್ಷ ನಮ್ಮಲ್ಲಿ. ಅವನಿಗೆ ಏನು ಮನೆ ಹೋಗೋದೇ ಕಡಿಮೆ ಆಗಿತ್ತು. ಅವನದು ಫೀಸ್ಟ್ ಇರ್ತದಲ್ಲ ಚರ್ಚಲ್ಲಿ, ಫೀಸ್ಟ್ ಅದಕ್ಕೆ ಹೋಗ್ತಿದ್ದ. ಚಂದಾವರ, ಸಂಶಿ, ಹಿಂಗೆ ಒಂದು ವರ್ಷಕ್ಕೊಂದು 3-4 ಏನೋ ಅವೊಂದು ಇದಿತ್ತು, ಅಲ್ಲಿ ಹೋಗುವ. ಅದರಲ್ಲಿ ಹೋಗ್ಬೇಕಾದ್ರೆ ನನ್ನ ತಂದೆಯವರು ಅವನು ತಯಾರು ಮಾಡೋದು ಭಾಳ ಅದ್ಭುತವಾಗಿತ್ತು. ಒಂದು ಹೊಸ ಜರಿ ಶಾಲು ತಲೆಗೆ ಸುತ್ತಿ ಚಂಡಿ ಮಾಡಿ, ಹೊಸ ಅಂಗಿ, ಮುಂಡು, ಉಂಗುರ, ಚೈನು ಎಲ್ಲ ಅವಂಗೆ ಹಾಕಿ, ನನ್ನ ಅಣ್ಣನೆಲ್ಲ ಅಲ್ಲಿ ಕರ್ಕೊಂಡು ಹೋಗಿದ್ದು, ಅಂದರೆ ಹೆಗಲ ಮೇಲೆ ಕೂರಿಸಿ ಫಿಸ್ಟಿಗೆ ಕರ್ಕೊಂಡು ಹೋಗಿ ಸುದ್ದಿ ಹೇಳ್ತಿದ್ರು ಅಷ್ಟು. ಆಮೇಲೆ ಅವ ಮಧ್ಯಾಹ್ನ ಊಟ ಮಾಡೋ ಒಂದು ಸ್ವಲ್ಪ ಹೊತ್ತು ಮಲಗ್ತಿತ್ತ. ನಮ್ಮಲ್ಲಿ ಸಣ್ಣ ಮಕ್ಕಳು ಒಬ್ಬರು ಇರುವವರೇ, ಅವನ ಹತ್ರ ಬಿಡೋದು ಆ ಸಣ್ಣ ಮಕ್ಕಳು. ಅವ ನಾವು ಕೆಳಗಣ್ಣ ಅಂಗಳಕ್ಕೆ ಬೀಳದೆ ಹೋದಂಗೆ ಅಡ್ಡ ಮಲಗಿ ಅವರನ್ನು ಈ ಕಡೆ ಸಾಕ್ತಿತ್ತವ. ಅಂದರೆ ಅಷ್ಟು ಪ್ರೀತಿ, ಅಂಥ ಮೊನ್ನ, ಅಂಥ ನಿಷ್ಠೆ, ನಿಯತ್ತು, ಒಂದು ಕಳು ಇಲ್ಲ, ಒಂದು ಇದಿಲ್ಲ, ಅಷ್ಟು ಪ್ರೀತಿ. ಮತ್ತು ತಂದೆಯವ್ರಿಗೆ ಅವನು ಹಂಗೆ ನೋಡಿದರೆ ಅವ್ನು ತಂದೆಯವರಿಗೆ ಜೋರು ಮಾಡ್ತಿತ್ತ. ಒಂದೊಂದ್ಸಲ ಸಂದರ್ಭ ಬಂದರೆ ಜೋರು ಮಾಡಿದ್ರೆ ಇವು ಸುಮ್ಮನೆ ಕೊಡ್ತಿತ್ತು. ನಮ್ಮ ತಂದೆಯವ್ರು ಮಾತಾಡೋದಿಲ್ಲ ಇತ್ತು ಅವ್ನು ಜೋರು ಮಾಡಿದರೆ. ಯಾಕೆಂದರೆ ಅವ್ನು ಹೇಳೋದು ವಿಷಯ ಹೋದಾಗಿರ್ತಿತ್ತು. ಅಷ್ಟು ತಾಕತ್ತಿತ್ತು ಅವನಿಗೆ, ಆ ಮೊನ್ನೆಗೆ. ಅಷ್ಟು ಲಾಸ್ಟ್ ಪಾಪ ಅವ ಆರೋಗ್ಯ ಕೆಡ್ತು ಅವಂಗೆ ನಮ್ಮಲ್ಲಿದ್ದಾಗೆ. ಒಂದು ಸರಿ ಹೋದ ಮನೆಯಲ್ಲಿ ಬಹುಶಃ ಅವನು ಭಾಳ ವರ್ಷ ಇಲ್ಲಿದ್ನಲ್ಲ, ಮಲ್ಲಿ ಹೊಂದಾಣಿಕೆ ಆಗಲಿಲ್ಲ ಅವ್ನಿಗೆ. ಯಾವುದೂ ಸಂಸಾರ ಇರಲಿಲ್ಲ. ಅಣ್ಣನ ಸಂಸಾರದೊಟ್ಟಿಗೆ ಇದ್ದ. ಮತ್ತು ವಾಪಸ್ ಬಂದ ಮೇಲೆ ಅವನಿಗೆ ಏನೋ ಇದು ಬಂತು, ಮೈಯೆಲ್ಲ ಗಾಯ ಆಗೋದು, ಇದಾಗೋದು, ಅದು ಸ್ವಲ್ಪ ತ್ರಾಸೇ ಆಯಿತು. ಕಡೆಗೆ ತಂದೆಯವರು ಹಾಸ್ಪಿಟ್ಲಿಗೆ ಹಾಕಿ ಸ್ವಲ್ಪ ದಿನ ನೋಡಿ, ಇನ್ನಾಗೋದಿಲ್ಲ ಅಲ್ಲಿ ಹಾಸ್ಪಿಟ್ಲಲ್ಲಿ, ನೀವಿಲ್ಲ ಮನೆ ಕರ್ಕೊಂಡೋಗಿ ಆಯಿತು. ಮತ್ತು ರಿಕವರಿ ಇಲ್ಲ ಆ ಕಾಲದಲ್ಲಿ, ಇಲ್ಲ ಅಂತ ಹೇಳಿದ್ರು. ಸೊ ಅವನ ಅಣ್ಣನ ಕರೆಸಿ ಅವ್ರ ಮನೆಗೆ ಅವನ್ನ ಕಳಿಸಿದ್ರು. ಒಂದು ಲಮ್ಸಮ್ ಅಮೌಂಟ್ ಮತ್ತೇನೋ ಕಟ್ಟು ಕಳಿಸಿದ್ರು ಹಾಸ್ಪಿಟ್ಲೆಲ್ಲ ಆಗಿ. ಅಲ್ಲಿ ಹೋದ ಈ ನನ್ನ ತಂದೆಯವರಿಗೆ ಸ್ವಲ್ಪ ಅವನ ಜೀವ ಅವನ ಮೇಲೆ. ಮತ್ತೊಂದು ತಿಂಗಳ ಒಳಗೆ ನಮ್ಮ ತಂದೆಯವರು ನನಗೆ ದುಡ್ಡು ಕೊಟ್ಟು ಹೋಗಿ ಮೊನ್ನನ್ನು ನೋಡ್ಕೊಂಬ, ಹೇಗಿದ್ದಾನೆ ನೋಡ್ಕೊಂಬ ಅಂತಂದರು. ಅವ್ರ ಮನೆಗೆ ಯಾರಿಗೂ ಗೊತ್ತಿಲ್ಲ
ಮತ್ತು ಅವಂಗೆ ಹೆಸರಿಲ್ಲ, ಮೊನ್ನ ಅಂತಲೇ ಹೆಸರು, ಏನು ಹೆಸರು ಹೇಳಬೇಕು ಯಾರಿಗೂ ಗೊತ್ತು. ನಾನಂತೂ ನೋಡಿರಲಿಲ್ಲ ಅವ್ರ ಮನೆ. ಬಟ್ ಸಂಶಿಗೆ ನಾನು ನಮ್ಮ ಪರಿಚಯದವರೊಬ್ಬರಲ್ಲೇ ಹತ್ತಿರ ಇದ್ದರು, ಅವ್ರನ್ನ ಕರ್ಕೊಂಡು ಹುಡುಕೋತ ಅವ್ರ ಮನೆಗೆ ಹೋದ್ವಿ. ಮನೆಗೆ ಹೋದರೆ ಈತ ಮಲಗಿದ್ದಾನೆ. ಅವ್ರ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡಿದರು, ಏನು ತಿನ್ನೋದಿಲ್ಲ, ಕುಡಿಯೋದಿಲ್ಲ, ಏನೂ ಇಲ್ಲ, ಹಾಗೆ ಇದ್ದಾನೆ, ಇದಿಲ್ಲ. ಇವನಿಗೂ ಮಾತಾಡುವ ಇದಿಲ್ಲ, ಅಂದರೆ ಆ್ಯಕ್ಷನ್ನೂ ಇಲ್ಲ, ಎಕ್ಸ್ಪ್ರೆಷನ್ನೂ ಇಲ್ಲ. ಇವನು ಸುಮ್ಮನೆ ಮಲಗಿ ಕಣ್ಣು ನೋಡ್ದೆ. ನಾನು ನೋಡೋದೇ ಕಣ್ಣಲ್ಲಿ ನೀರು ಶುರುವಾಯ್ತು ಅವನಿಗೆ, ಅಳ್ಳಿಗೆ ಶುರು ಮಾಡಿದ. ಕಡೆಗೆ ನನಗೆ ಅಂತಲೇ ಎಳ್ನೀರು ಕುಯ್ದು ನನಗೆ ಕೊಟ್ಟರು. ನಾನು ಅವಂಗೆ ಕಾಲ ಮೇಲೆ ಮನೀಸಿ ಕುಡಿಸಿದೆ. ನಮಗೆ ನಾವು ಬೇರೆ ಅಂತಿಲ್ಲ, ನಮಗೆ ನಾವು ಸಣ್ಣ ಇರ್ತಾನೋ ಒಡನಾಡೋದಕ್ಕೆ ನಮ್ಗೆ ಎಂತೂ ಅನ್ನಿಸ್ಲಿಲ್ಲ. ಆದರೆ ಬಿಟ್ಟು ಬರೋಕ್ಕೆ ತ್ರಾಸಾಯಿತು ಅವನು ಆ ಸ್ಥಿತಿಯಲ್ಲಿ. ನಾವು ನೋಡಿರಲಿಲ್ಲ ಹಾಗೆ, ಆದರೆ ಅನಿವಾರ್ಯ. ಅವ ಎಳ್ನೀರು ಕುಡಿಸಿದೆ ಮತ್ತು ಮಲಗಿಸಿ ನಾವು ಅತ್ತ ನಮಗೂ ತ್ರಾಸಾಯಿತು ಅದು ಬಿಟ್ಟು ಬರೋದು. ಬಿಟ್ಟು ಬಂದೆ. ಆಮೇಲೆ ಒಂದು 3-4 ದಿವಸಕ್ಕೆ ಸುದ್ದಿ ಬಂತು, ನಾವು ಕುಡಿಸಿದ ಎಳ್ನೀರೇ ಕಡೆಯೋದು, ಮತ್ತೆ ಆಹಾರ ತಗೊಳ್ಳಿಲ್ಲ ಅವ, ಅದೇ ಮುಗಿಸಿದ್ದಾನೆ, ಅಲ್ಲೇ ತೀರ್ಕೊಂಡ ಅಂತೇಳಿ. ಅದೇ ಈ ಋಣ ಅಂತ ಬಂದಾಗ ಇದು ಯಾವುದು, ಈ ಗಡಿಗಳು ಯಾವುದೂ ನಿಲ್ಲುವುದಿಲ್ಲ. ಈ ಜಾತಿ ಧರ್ಮ ಅಥವಾ ಅದು ಯಾವುದೂ ನಿಲ್ಲ. ಅದ್ರ ಆಚೆ ಮತ್ತು ವಿಸ್ತಾರಗೊಂಡದ್ದು ಬೇರೆ ಏನೋ ಇದೆ, ಅದೆಲ್ಲ ಕೆಲಸ ಮಾಡಿದೆ ಇಲ್ಲಿ. ಈ ನನ್ನ ಅಪ್ಪನ ಈ ಜೀವನದುದ್ದಕ್ಕೂ ಅದೆಲ್ಲವೂ ಕೆಲಸ ಮಾಡಿದೆ. ಹಾಗಾಗಿ ತೊಳಸಣಿ ಮರಾಠಿಗಳು ಬಹಳ, ಅಯ್ಯೋ ಅದಂತೂ ದೊಡ್ಡ ತಂಡ ಅದು. ಇಡೀ ಕೇರಿ ತೊಳಸಣಿ ಮರಾಠಿಗರು ಅಂದರೆ ಅವರಿಗೆ ಈ ಊರಿನ ಸಂಪರ್ಕ ವಿಶೇಷವಾಗಿ ಇರಲೇ ಇಲ್ಲ. ಅವರಲ್ಲೇ ಅಡವಿಲೇ ಜೀವನ ಮಾಡೋದು. ಆಮೇಲೆ ಏನಾಯಿತು, ಇಲ್ಲಿಂದ ಊರ ಕಡೆಯಿಂದ ಅಲ್ಲಿ ಹೋಗಿ ಅಡವಿ ಅತಿಕ್ರಮಣ ಮಾಡಿ ಈಗ ಅವ್ರ ನಡುವೆ ಬಂದುಬಿಟ್ಟಿದ್ದಾರೆ. ಅವ್ರು ಆಚೆ ಹೋಗಿದ್ದಾರೆ ಅತಿಕ್ರಮಣ ಮಾಡ್ಕೊಂಡು ಜಮೀನು ಮಾಡ್ಕೋತ. ಆದರೆ ಆವಾಗ ಅದು ಇರಲಿಲ್ಲ. ಮತ್ತು ಅವರಿಗೆ ಪಾಪ ಅವರು ಮಹಾರಾಷ್ಟ್ರದಿಂದ ಬಂದವರು ಇದ್ದ ಟೈಮಿಗೆ ಅಂತ ಇದೆ, ಅವರು ಅಡವಿಲಿ ಇದ್ದರು. ಅವರಿಗೆ ಈ ವ್ಯವಸ್ಥಿತ ಬದುಕಿನ ಕಲ್ಪನೆ ಇರಲಿಲ್ಲ. ಮತ್ತು ಅವ್ರದ್ದೇ ಆದ ಪ್ರತ್ಯೇಕ ಭಾಷೆ ಇದು. ಅವರು ಮತ್ತು ಅವ್ರಿಗೆ ಜಮೀನಿದೆ, ಒಂದಷ್ಟು ಜಮೀನಿದೆ ಅವ್ರ ಹತ್ರ, ಎಲ್ಲರ ತಾಬನೂ ಜಮೀನಿದೆ. ಆದರೆ ಅದನ್ನು ವ್ಯವಸ್ಥಿತವಾಗಿ ರೂಪುಗೊಳಿಸೋದು ಹೇಗೆ, ಅದರದ್ದೆಲ್ಲ ಇರಲಿಲ್ಲ. ಹಾಗಾಗಿ ಅವರು ಬಡವರಾಗಿದ್ದರು, ಶ್ರೀಮಂತರು ಯಾರೂ ಇರಲಿಲ್ಲ ಅಲ್ಲಿ. ಆವಾಗ ನನ್ನ ಅಪ್ಪ ಅಲ್ಲಿ ಮರಾಠಿಗರನ್ನ ಮನೆಗೆ ಕರೆಸಿ ಕೆಲಸಕ್ಕೆಲ್ಲ ಅವ್ರನ್ನ ಕರೆಸೋದು. ಅವರಿಗೆ ಅದು ಧನ ಸಹಾಯ ಆ ಕಾಲಕ್ಕೆ, ಆದರೆ ಅದೇನು ಪುಕ್ಸಟೆ ಮಾಡಲಿಲ್ಲ ಅವರು. ಮತ್ತು ಅದಕ್ಕೆ ಸಂಬಂಧಪಟ್ಟು ಹುಲ್ಲೆಲ್ಲ ಕೊಟ್ಟಿದ್ದಾರೆ, ಬೆಲ್ಲ ಅವಾಗ ಕಬ್ಬು ಮಾಡ್ತಿದ್ರು, ಬೆಲ್ಲ ಕೊಟ್ಟಿದ್ದಾರೆ. ಆದರೆ ಆ ಸಹಾಯ ಮಾಡಿದ್ದು ಮತ್ತು ಮನೆಯಿಂದ ಕಡೆಗೆ ಇದು ಮೊದಲೆಲ್ಲ ಅವರಿಗೆ ರೊಕ್ಕ ಬಡ್ಡಿಯೆಲ್ಲ ಇಲ್ಲ, ಬಡ್ಡಿ ಕೊಡೋದಲ್ಲ ಅದು. ಯಾರೋ ಬರೋದು, ಅಕ್ಕಿ ಕೊಡೋದು, ಕಾಯಿ ಕೊಡೋದು, ಅಡಿಕೆ ಕೊಡೋದು, ಅವರಿಗೆ ಅಡಿಕೆ ಸಸಿ ಕೊಡೋದು, ತೆಂಗಿನ ಸಸಿ ಕೊಡೋದು, ಹೀಗೆ. ಅದಕ್ಕೆ ಅಡಿಕೆ ಸಸಿ ತೆಂಗಿನ ಸಸಿಗೆ ಬೆಲೆನೇ ಇಲ್ಲ, ಅದು ಹಾಗೆ ಕೊಟ್ಟಿದ್ದೆ. ಬಟ್ ಈ ರೊಕ್ಕ ಕೊಟ್ಟರಲ್ಲ ಅದಕ್ಕೆ ಕಬ್ಬು ಇದು ಬೆಲ್ಲ ತರೋದು, ಹುಲ್ಲು ತರೋದು ಅಲ್ಲಿಂದ, ಆ ಥರ ಮಾಡ್ತಿದ್ದೆ. ಸೊ ನಿಧಾನವಾಗಿ ಅಡಿಕೆ ಸಸಿ ತೆಂಗಿನ ಸಸಿ ಅಲ್ಲಿ ಕೊಟ್ಟು ಹಾಕಿ ಬೈದು ಅವರಿಗೆ ಹಾಕಿ ಅಲ್ಲಿ ಅಡಿಕೆ ಮಾಡಿ ತೋಟ ಹಾಕಿ ಹಾಕಿ ಈಗ ಎಲ್ಲರೂ ಅಡ್ಯಸ್ತರು ಅಲ್ಲಿ. ಈಗ ಮೊನ್ನೆ ಅವರು ಸುಗ್ಗಿ ಬಂದಿತ್ತು, ಸುಗ್ಗಿ ತಗೊಬಂದರು. ಇಲ್ಲಿ ಇಷ್ಟು ಬಾಯಿ ತುಂಬ ಮಾತಾಡ್ತಾರೆ ಅವರು, ಮನಸ್ಸು ತುಂಬ ಮಾತಾಡ್ತಾರೆ. ನಮ್ಗೆ ಆ ತಂದೆಯವ್ರು ಕೊಟ್ಟದ್ದೇ ಎಲ್ಲ, ಅಲ್ಲಿ ಅಡಿಕೆ ಮರ ತೆಂಗಿನ ಮರ ಎಲ್ಲ ಅವರೇ ಕೊಟ್ಟದ್ದೇ. ಬೈದು ನಮಗಲ್ಲಿ ನಡೆಸಿದ್ದಾರೆ, ತೋಟ ಮಾಡಿಸಿದ್ದಾರೆ ಅಂತ ಈಗೂ ಹೇಳ್ತಾರೆ. ಅದು ಪ್ರೀತಿ. ಅದು ನಮಗೆ ವ್ಯವಹಾರ ಅಂಥೇಳಿ ಇಬ್ಬರಿಗೂ ಅನ್ನಿಸ್ಲಿಲ್ಲ, ಅದು ದೊಡ್ಡದು. ವ್ಯವಹಾರನೇ ಆಗಿದ್ದಿದ್ರು ಅಲ್ಲಿ, ಆದರೆ ಅದು ವ್ಯವಹಾರ ಅಂತ ಅನ್ನಿಸ್ಲಿಲ್ಲ, ಉಪಕಾರ ಮಾಡಿದ್ದಾರೆ ಅಂತ ಅವ್ರಿಗೆ ಅನ್ನಿಸ್ತು. ಹಿಂಗೆ ಆ ಥರ ಗುಣ ಇವರು ಇಟ್ಕೊಂಡಿದ್ದು, ನಮ್ಮ ತಂದೆಯವರು ಇಟ್ಕೊಂಡಿದ್ರು, ಹಾಗಾಗಿತ್ತು. ಸೊ ಮರಾಠಿಗಳಲ್ಲಿ ಆ ಥರ. ಮತ್ತು ಎಲ್ಲ ಅಲ್ಲಿಯ ಮರಾಠಿ ಕೇರಿಯ ಈ ದಿನನಿತ್ಯದ ಆಗು ಹೋಗು ಎಲ್ಲದೂ ಬಿಂದಾಸ್ ಮಾತಾಡ್ತಾಯಿದ್ರು. ಅವರು ಮರಾಠಿಯ ಅವರು ಗೌಡ ಅಂತಂತಾರೆ ಮುಖ್ಯಸ್ಥಂಗೆ, ಆಲು ಮರಾಠಿ ಅವರು ಹಾಗೆ. ಅವರು ತಂದೆಯವರು ಹೋದರೆ ಮಾಡಿದ್ರೆ ಅಗದಿ ಆತ್ಮೀಯವಾಗಿ. ಮತ್ತು ನಮ್ಮ ಗಾಡಿ ತಗೊಂಡು ಹೋಗಿ ಅಲ್ಲಿ ಒಂದು ಮರಾಠಿ ಮನೇಲಿ ನಾವು ಉಳಿತಿದ್ವಿ. ಯಾವುದೋ ಒಂದು ಬೆತ್ತು ನೇಯು ಅವರೆಲ್ಲ ಇದ್ದು ಅವ್ರ ಮನೇಲಿ ಉಳಿಯೋದು. ಅಲ್ಲಿ ನಾವೇ ಅಡುಗೆ ಮಾಡ್ಕೊಳ್ಳೋದು, ಬೇಯಿಸೋದು, ಚಟ್ನಿ, ಅನ್ನ ಹೀಗಿದ್ದೆಲ್ಲ. ನಮ್ಮ ತಂದೆಯವರು ಹೊಳೆ ಬೇಲೆ ಮೇಲೆ ಅಡುಗೆ ಮಾಡ್ತಾರೆ, ಅಷ್ಟು ಇದಿತ್ತು.
ಹೌದು, ಚಟ್ನಿ ಗಿಟ್ನಿ ಎಲ್ಲ ಅಲ್ಲೇ ಹೀಗೆ ಆ ಥರ. ಆ ಸುಖ ಬೇರೆ. ನಾನು ಅನುಭವಿಸಿದ್ದೇನೆ ಮರಾಠಿ ಕೇರಿಯ ಒಂದು ಬಾಂಧವ್ಯ ಮತ್ತು ಸುಖ. ಅವ್ರಿಗೆ ಗೊತ್ತಿಲ್ಲ. ಈಗ ಎಲೆ ಬಳ್ಳಿ ನಮ್ಮ ತೋಟಕ್ಕೆ ಅವ್ರು ಬಿಟ್ಟರೆ ಆಗ ಕುಯ್ಯೋದು ಹೆಂಗೆ ಅಂತ ಗೊತ್ತಿರಲಿಲ್ಲ, ಎಲ್ಲ ಕೊಯ್ದು ಬಿಡೋರು. ಬೈದಿತ್ತ ಅಪ್ಪ, ಎಲೆ ಹಾಳು ಮಾಡ್ತೀನಿ ಬಳ್ಳಿ ಹಾಗೆ ಅಂತ ಕೊಯ್ತು ಹಿಂಗೆ ಅಂತ ಸರಿ ಕೊಯ್ಯ. ಇವ್ರೆಂತ ಮಾಡೋರು, ಇವ್ರಿಗೆ ಕವಳಕ್ಕೆ ಬೇಕಲ್ಲ ಎಲೆ ಅಡಿಕೆ ಹಾಕಲಿಕ್ಕೆ, ಕೊಯ್ದು ಬಿಡೋದು. ಆದರೆ ಈಗ ಅವರು ಎಕ್ಸ್ಪರ್ಟ್, ಎಲ್ಲರೂ ಎಲೆ ಬಳ್ಳಿ ಹಾಕಿದ್ದಾರೆ. ಅವರು ಒಳ್ಳೆಯದಾಗಿ ಚಲೋ ಬೆಳೆಸ್ತಾ ಇದ್ದಾರೆ, ಕೃಷಿ ಮಾಡ್ತಾ ಇದ್ದಾರೆ, ಒಳ್ಳೆ. ಸೊ ಆಗಿದೆ, ಸಾಕಷ್ಟು ಕೆಲಸ ಆಗಿದೆ. ಈಗ ಇಷ್ಟಾದರೂ ನಾವು ನೆನಪಿಸ್ತಾ ಇದ್ದೀವಲ್ಲ, ನೆನಪಿಸುವ ಹಾಗೆ ನೀವು ಆ ಕೆಲಸ ಶುರು ಮಾಡಿದ್ರಲ್ಲ, ಅದು ನನಗೆ ಹೆಚ್ಚು ಖುಷಿ ಕೊಡ್ತದೆ. ಗ್ರೇಟ್ ಅದು. ಯಾಕೆಂದರೆ ಇವತ್ತು ಮಾಡಿದ ನಾಳೆ ಮರೆಯುವ ಕಾಲ ಈಗ ನಾವು ಇದ್ದಿದ್ದು, ನೆನಪು ಇರುವ ಕಾಲ ಅಲ್ಲ ಇದು. ಬಟ್ ಅದು ರಿವೈಂಡ್ ಆಗ್ತಾ ಇದೆ. ಹೇಳಿದಷ್ಟು ಮುಗಿಯದೇ ಹೋದಷ್ಟು ವಿಷಯ ಇದೆ, ಮತ್ತು ಆ ಕಾಲಕ್ಕೆ ಅಷ್ಟು ಮಾಡಿದ್ದೇ ದೊಡ್ಡದು. ಮತ್ತು ನಮ್ಮ ತಂದೆಯವರಿಗೆ ಒಬ್ಬ ಅಡ್ಡಿಲ್ಲ ಅಂತಂದರೆ ಏನು ಮಾಡಿದ್ರು ಬಿಡೋದೇ ಇಲ್ಲ. ಒಂದು ಟಿ ವಿ ಎಸ್ ಇತ್ತು ನಮ್ಮ ತಂದೆಯವ್ರ ಕಡೆ, ಅಂತಿಂತ ಒಂದು ಟಿ ವಿ ಎಸ್ ತಗೊಂಡು, ಸೈಕಲ್ ಆಗಿತ್ತು, ಟಿ ವಿ ಎಸ್ ತಗೊಂಡ್ರು, ಟಿ ವಿ ಎಸ್ 50 ಅಂತೇಳಿ. ಎಲ್ಲ ಇಲ್ಲಿ ಹೊನ್ನಾವರದಲ್ಲೆಲ್ಲ ಮಾಡ್ತಿದ್ರು ಅದು ರಿಪೇರಿ. ಆದರೆ ಇವ್ರಿಗೆ ಅದು ಯಾವುದೋ ಅಲ್ಲ. ಶಿರಾಲಿಲಿ ನಮ್ಮ ಚಂದ್ರ ಮಾಸ್ತರು ಅಂತ ನೀಲ್ಕೋಡಲ್ಲಿದ್ದರು ಮಾಸ್ತರು, ಅವ್ರ ಮಗ ರಮೇಶ್ ಅಣ್ಣ ಅಂತ, ರಮೇಶ್ ಚಂದ್ರ ಹೆಗ್ಡೆ ಅಂತ, ಶಿರಾಲಲ್ಲಿ ಎಲೆಕ್ಟ್ರಿಷಿಯನ್ನು. ಬಟ್ ಇದೆಲ್ಲ ಮಾಡ್ತಿದ್ರು ಅವರು, ರಮೇಶ್ ಅಣ್ಣ. ಸೊ ಇಲ್ಲಿಂದ ಶಿರಾಲಿಗೆ ಹೋಗಿ ಆ ಟಿ ವಿ ಎಸ್ ರಿಪೇರಿ ಮಾಡುವಲ್ಲಿವರೆಗೆ ಅವ್ರ ಮನೆ ಹೋಗಿ ಚಂದ್ರ ಮಾಸ್ತರೆಲ್ಲ ಮಾತಾಡಿಸಿ ಅವ್ರ ಮಲ್ಲೇ ಊಟ ಮಾಡ್ಕೊಂಡು ಮಧ್ಯಾಹ್ನ ಆ ಟಿ ವಿ ಎಸ್ ರಿಪೇರಿ ಮಾಡ್ಕೊಂಡು ಬರೋದು. ಸ್ವಲ್ಪ ದೂರ ಹೋಗೋದಿಲ್ಲ ಇಲ್ಲಿ. ಈ ಥರ ಹೀಗೆ ಅಂದರೆ ಅದು ಬಳಸೋದು ಹೌದು, ಅವ್ರಿಗೆ ಬೇಕು, ಅದು ರಿಪೇರಿನೂ ಬೇಕು, ಹೀಗೆ ಹಾಗೆ ಆ ಥರ. M80 ಬಂತು ಕಡೆಗೆ. ಕಾರೆಲ್ಲ ನಮ್ಗೆ ಗೊತ್ತಿಲ್ಲ, ಕಾರ್ನ ಅವಶೇಷ ನೋಡಿದ್ವಿ ನಾವು, ಒಂದಿಷ್ಟು ಸಾಮಾನುಗಳೆಲ್ಲ ಬಿದ್ದಿದ್ವು ಅಲ್ಲಿ. ನಮ್ಗೆ ಅವಶೇಷ ಕಾರ್ ಇತ್ತು, ಅಂಬಾಸಿಡರ್ ಕಾರು ಆವಾಗ ಇವರೇ ತಗೊಳೋದು ಇತ್ತು. ಮತ್ತು ಕೆರೆಮನೆ ಮೇಳದ ಮ್ಯಾನೇಜರಾಗಿ ಕೆಲಸ ಮಾಡಿದ್ದಾರೆ ಶಿವರಾಮಠ್ರ ಕಡೆಗೆ 1 ವರ್ಷ. ಅವರು ಹೇಳ್ತಾ ಇದ್ದರು. ಬಟ್ ಅದರ ನೋವು ನುರಿಗಳನ್ನೆಲ್ಲ ನನ್ನ ಹತ್ರ ಹೇಳ್ತಾ ಇದ್ರು. ಹೌದು, ಭಾಳ ನೋವು ಉಂಡಿದ್ದಾರೆ ಉಂಡಿದ್ದಾರೆ. ಆವಾಗ ನನ್ನ ಲೆಕ್ಕ ಅದು ಹಾಗೆ, ಅದು ವ್ಯಾವಹಾರಿಕವಾಗಿ ಲಾಸ್ ಆಯಿತು, ಇವರಿಗೂ ಲಾಸೇ. ಹೌದು, ಅದೇ ಅಲ್ಲಿಂದ ಅದು ಒಂದು ವ್ಯಾನ್ ಇತ್ತಂತೆ, ಇವ್ರು ವ್ಯಾನ್ ತಗೊಂಡ್ಬಿಟ್ಟು. ಅಂದರೆ ಇವರಿಗೆ ಚಾ ಕುಡಿಲಿಕ್ಕೂ ದುಡ್ಡು ಕೊಡ್ತಿರ್ಲಿಲ್ಲ. ಹೌದು, ಎಂದೂ ಇಲ್ಲ. ದಕ್ಷಿಣ ಕನ್ನಡದವರು ಮಾತ್ರ ಪೇಮೆಂಟ್ ಮಾಡ್ತಿದ್ರು. ಹೌದು. ಆದರೆ ಆ ನಂತರೂ ಮೇಳ ಬಿಟ್ಟ ಮೇಲೂ ಒಂದು ಸಂಬಂಧ ಇತ್ತು. ಕೆರೆಮನೆ ಗಜಾನಣ್ಣ ನಮ್ಮ ಮನೇಲಿ ಶಾಲೆಗೆ ಹೋದವ, ಗಜಾನನ ಹೆಗಡೆ ಕೆರೆಮನೆ. ಕರೆಕ್ಟ್. ಹೈಸ್ಕೂಲ್ ನಮ್ಮ ಮನೆಯಲ್ಲೇ. ನನ್ನ ಅಪ್ಪನ ಅವಂದ್ರೆ ಜೀವ, ಯಾವಾಗೂ ಹೇಳೋರು ಗಜಾನಣ್ಣ. ಅದೆಲ್ಲ ನೆನಪು ನಮಗೆ. ಬಟ್ ಅವರ ವ್ಯಾಪ್ತಿಗೆ ಬಂದ ಜವಾಬ್ದಾರಿನೆಲ್ಲ ಅದನ್ನೆಲ್ಲ ಚೆನ್ನಾಗಿ ನಿಭಾಯಿಸಿದ್ದಾರೆ ಎಲ್ಲ.